ಅವತ್ತೇ ಹೇಳಿದೆ ನಾನು, ಯತ್ನಾಳ್ ಅವರು ಬಲಿಕ ಬಕ್ರ ಆಗಿಬಿಟ್ರು ಅಂತ ಹೇಳಿ. ಕಾರಣ ಜೊತೆಗಿದ್ದವರೆಲ್ಲ ಅವರನ್ನ ಹುರಿದುಂಬಿಸಿ ಮುಂದೆ ಹೋಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ನಾಯಕನನ್ನಾಗಿ ಮಾಡಿಬಿಟ್ರು. ಈಗ ಉಚ್ಚಾಟನೆ ಬಳಿಕ ಏಕಾಂಗಿಯಾಗಿ ಮಾಡಿಬಿಟ್ರು ಅವರು. ಅವತ್ತು ಒಟ್ಟಾಗಿದ್ದಂಥವ್ರು ಏನು ಆಕ್ರೋಶ ಅವತ್ತೆಲ್ಲ. ಈಗ ಅವರೇ ಹೇಳ್ತಾ ಇದ್ದಾರೆ ಅವ್ರ ಜೊತೆಗಿದ್ದವರು, ಯತ್ನಾಳ್ ಮಾತು ಕಡಿಮೆ ಮಾಡ್ಕೊಳ್ಬೇಕು, ಮಾತು ಕಮ್ಮಿ ಮಾಡಿಕೊಂಡ್ರೆ ಸಿಎಂ ಆಗುವಂತ ಯೋಗ ಇದೆ. ಯತ್ನಾಳ್ ಬಣದ ಶಾಸಕ ಬಿಪಿ ಹರೀಶ್ ಅವರಿಗೆ ಹೇಳಿಕೆ. ಯತ್ನಾಳ್ ರಾಜ್ಯದ ದೊಡ್ಡ ಹಿಂದೂ ಸಂಘಟಕ, ಮಾತು ಕಡಿಮೆ ಮಾಡಿಕೊಳ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವತ್ತು ಮಾತನಾಡಬೇಕಾದ ಸಂದರ್ಭದಲ್ಲಿ ಈ ಮಾತುಗಳನ್ನ ಹೇಳಿದ್ದಿದ್ರೆ ಇವತ್ತು ಉಚ್ಚಾಟನೆ ಆಗ್ತಿರ್ಲಿಲ್ವಲ್ರಿ. ಯತ್ನಾಳ್ ಅವ್ರಿಗೆ ನಾವೆಲ್ಲ ಸೇರಿ ಸದ್ಯಕ್ಕೆ ರಾಜ್ಯ ಪ್ರವಾಸವನ್ನು ಮಾಡಲಿಕ್ಕೆ ಅವ್ರಿಗೆ ತಿಳಿಸಿದ್ದೀವಿ. ಮಠಮಾನ್ಯಗಳ ಮಠಾಧೀಶರ ದರ್ಶನ ತೆಗೆದುಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಅದರಂತೆ ಅವರು ರಾಜ್ಯದ ಎಲ್ಲ ಪ್ರಮುಖ ಮಠಗಳಿಗೆ ಭೇಟಿ ನೀಡಿ ಮಠಾಧೀಶರ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋಗ್ತಾ ಇದ್ದಾರೆ. ಸಭೆ ನಾವೆಲ್ಲಾದರೂ ಮಾತಾಡಬೇಕು, ಸಭೆ ಮಾಡಬೇಕು, ನಾವು ಫೋನ್ನಲ್ಲಿ ಮಾತಾಡಿಸ್ತೀವಿ. ನಮ್ಮ ತಂಡದಲ್ಲಿ ಇವತ್ತು ಕೂಡ ಯತ್ನಾಳ್ ಅವ್ರ ನಾಯಕ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದು ಅವ್ರು ಯಾವಾಗಲೂ ಮಾತಾಡ್ತಿರ್ತಾರೆ. ಸ್ವಾಭಾವಿಕವಾಗಿ ಸ್ವಲ್ಪ ಮಾತು ಕಡಿಮೆ ಮಾಡಿ ಅಂತೇಳಿ ಎಲ್ಲರೂ ಹೇಳ್ತಾರೆ. ಇವತ್ತು ಇಡೀ ರಾಜ್ಯದ ಜನತೆ ಹೇಳ್ತಾರೆ, ಯತ್ನಾಳ್ರು ರಾಜ್ಯದ ಒಬ್ಬ ಬಹುದೊಡ್ಡ ಹಿಂದೂ ಸಂಘಟನೆಯ ಶಕ್ತಿ ಇರ್ತಕ್ಕಂಥವನು, ಸ್ವಲ್ಪ ಮಾತು ಕಡಿಮೆ ಮಾಡಿದರೆ ಅವ್ರಿಗೆ ಮುಖ್ಯಮಂತ್ರಿ ಯೋಗ ಇದೆ ಅಂತೇಳಿ ಇವತ್ತು ಇಡೀ ರಾಜ್ಯದ ಜನತೆ ಮಾತಾಡ್ತಾರೆ. ಅದೇ ರೀತಿ ನಾವು ಅವ್ರ ಆಪ್ತರು ಕೆಲವೊಂದು ವಿಚಾರದಲ್ಲಿ ಸೌಮ್ಯವಾಗಿ ವರ್ತನೆ ಮಾಡಲಿಕ್ಕೆ ತಿಳಿಸ್ತಾನೆ ಇರ್ತೀವಿ.